ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಅಲ್ಲಿ ಬಗ್ಗೆ ನೋಡ್ತಾ ಇದ್ದಿಲ್ಲ ಅಂಕಲ್ ಅಲ್ಲಡಿ ಗೌತಮ್ ಸಾರು ಭೂಮಿಕಾ ಮೇಡಮ್ ಇಬ್ಬರೇ ಕಾರಲ್ಲಿ ಹೋಗ್ತಿದ್ದಾರೆ. ನೋಡೋಣ. ಪ್ರತಿದಿನ ಮಕ್ಕಳ ಜೊತೆ ಹೋಗ್ತಿದ್ರು, ಇವತ್ತು ಇಬ್ಬರೇ ಕಾರಲ್ಲಿ ಹೋಗ್ತಿದ್ದಾರೆ. ಹಾಗೆ ಅಬ್ಸರ್ವ್ ಮಾಡಿ ಅವ್ರ ಮುಖದಲ್ಲಿ ಏನೋ ಟೆನ್ಷನ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅವ್ರಿಗೆ ಟೆನ್ಷನ್ ಇದೆಯೋ ಇಲ್ವೋ, ನೀನ್ ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ಅಂಕಲ್ ನಾನೇನು ಟೆನ್ಷನ್ ಮಾಡ್ಕೋತಾ ಇಲ್ಲ. ನಾನು ಆವತ್ತು ಹೇಳಿದ್ದೀನಿ ನಿಮಗೆ, ಅವರಿಬ್ರು ಒಟಾರಕ್ಕೆ ಬಂದ್ಮೇಲೆ ಪರಿಚಯ ಆದವ್ರಲ್ಲ, ಒಟಾರಕ್ಕೆ ಬರೋದಕ್ಕೂ ಮುಂಚೆನೆ ಅವ್ರಿಗಿಬ್ರು ಪರಿಚಯ ಇದೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ನಿನ್ನ ಒಳ ಮನಸ್ಸಿಗೆ ಬೀಗ ಹಾಕಿ ಅಂಗಡಿ ಒಳಗೆ ಕೆಲಸ ನೋಡೋದು ಇಲ್ದಿರೋದೆಲ್ಲ ನೀನು ಕೆರಿತೀಯಲ್ಲ. ಮೊನ್ನೆ ಮೇಡಮು ಒಟಾರದಲ್ಲಿರೋರ್ಗೆಲ್ಲ ಉಗ್ದಿದ್ದಾಯ್ತು, ಈಗ ನೀನು ತಿರ್ಗಾ ಉಗಿಸ್ಕೋತೀಯ? ಅಂಕಲ್ ನಾನು ಅವ್ರ ಬಗ್ಗೆ ತಪ್ಪಾಗೂ ಮಾತಾಡ್ತಿಲ್ಲ, ಅವ್ರ ಬಗ್ಗೆ ನನಗೆ ಅನುಮಾನನೂ ಇಲ್ಲ. ನಾನು ಹೇಳ್ತಾ ಇರೋ ಮಾತು ಏನು ಅಂದ್ರೆ, ಅವ್ರಿಗೆ ಇದಕ್ಕೂ ಮುಂಚೆನೆ ಅಂದ್ರೆ ಇಲ್ಲಿ ಒಟಾರಕ್ಕೆ ಬರೋಕ್ಕೂ ಮುಂಚೆನೆ ತುಂಬಾ ಚೆನ್ನಾಗಿ ಪರಿಚಯ ಇದೆ. ಅದು ಹೇಗೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ, ಅದನ್ನ ನಾನು ಕಂಡಿಡಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು. ನೋಡಪ್ಪ, ನನ್ನನ್ನ ಈ ವಿಷಯದಲ್ಲಿ ಮಾತ್ರ ಹೇಳಿಬೇಡ. ಹೋಗಿ ಅಂಗಡಿಯಲ್ಲಿ ಏನು ಕೆಲಸ ಇದೆ ನೋಡು, ಈ ಟೀ ಬೇರೆ ಆರೋಗಿದೆ, ಬಿಸಿಯಾಗಿ ಇನ್ನೊಂದು ಕಪ್ಪು ಟೀ ತಗೊಂಬ. ಟೀ ಮಾಡ್ಕೊಡ್ತಾನೆ ಇರ್ತೀನಿ, ನೀವು ಕುಡಿತಾನೆ ಇರ್ರಿ. ನಾನು ಇನ್ಮೇಲೆ ನಿಮ್ಗೆ ಟೀ ಕೊಡಲ್ಲ. ಯಾಕೆ ಹೇಳಿ, ಇದ್ರದ್ದು ಬಿಲ್ಲು ಪ್ಲಸ್ ಹಳೆ ಬಿಲ್ಲು ಕ್ಲಿಯರ್ ಆದ್ರೆ ಮಾತ್ರ ಟೀ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ. ಲಿಂಗಣ್ಣ, ನಾನು ಒಟ್ಟಾರೆ ಬಿಟ್ಟು ಏನು ಓಡೋಗ್ಬಿಡ್ತೀನಿ? ಲೆಕ್ಕ ಬರ್ಕೊಳ್ಳ. ಲೆಕ್ಕ ಬರೆದು ಬುಕ್ ಕಂಪ್ಲೀಟ್ ಆಗಿದೆ. ಇದು ಹೊಸ ವರ್ಷ ಅಲ್ವಾ, ಹೊಸ ಬುಕ್ ತಗೋ, ಅದರಲ್ಲಿ ಮೊದಲನೇ ಪೇಜಲ್ಲಿ ನಂದೇ ಲೆಕ್ಕ ಬರ್ಕೊಂಡು ಶುರು ಮಾಡ್ಬಿಡು. ಹೋಗು ಬೇಗ, ಬಿಸಿಯಾಗಿ ತಗೊಂಬ. ಮಾತ್ಕೇನು ಕಮ್ಮಿ ಇಲ್ಲ, ಮಾತುಗಾರ. ಕಾಫಿ ಆಯ್ತು, ಕೊಟ್ಟೆ. ನಿನ್ನೆ ತಾಳಿ ಕಾಲುಂಗ್ರೆಲ್ಲ ಹಾಕೊಂಡಿದ್ರಲ್ಲ, ಮೋಸ್ಟ್ಲಿ ಸೇಫ್ಟಿಗೆ ಏನಾದರೂ ಹಾಕೊಂಡಿದ್ರಾ? ಯಾವುದಕ್ಕೂ ಒಂದ್ಸತಿ ಕೇಳಿ ಡೌಟ್ ಕ್ಲಿಯರ್ ಮಾಡ್ಕೊಬಿಡೋಣ. ಹಾಯ್ ಮೇಡಮ್. ಏನ್ ಮೇಡಮ್ ಹಾಯ್ ಅಂತಿದ್ರು ಸುಮ್ಮನೆ ನಿಂತಿದ್ದೀರಾ? ನಾನು ಯಾಕೆ ನಿಂಗೆ ಹಾಯ್ ಹೇಳಬೇಕು? ಅದು ಕರೆಕ್ಟೇ ಅನ್ನಿ. ಏನು ಹೋಗ ಬರೋರ್ಗೆಲ್ಲ ಹಾಯ್ ಹೇಳ್ಕೊಂಡು ಕೂರಕ್ಕಾಗತ್ತಾ? ಅಂದಂಗೆ ನಿಮ್ ಕತ್ತಲ್ಲಿ ತಾಳಿ ಎಲ್ಲೋಯ್ತು ಮೇಡಮ್? ಸರ್ವಿಸ್ಗೆ ಏನಾದ್ರು ಕೊಟ್ಟಿದ್ದೀರಾ? ಐ ಮೀನ್ ರಿಪೇರಿಗೆ ಏನಾದ್ರು ಕೊಟ್ರಾ ಅಂತ. ಹಲೋ, ನೀನು ನಿನ್ನ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾ ಇದೀಯಾ. ಏನು ಪ್ರಶ್ನೆ ಅಂತ ಕೇಳ್ತಾ ಇದೆಯಾ? ಪಬ್ಲಿಕಲ್ಲಿ ಕೇಳೋ ಪ್ರಶ್ನೆನಾ ಇದು? ಮ್ಯಾನರ್ಸ್ ಇಲ್ವಾ ನಿನಗೆ? ಏನ್ ಮೇಡಮ್ ಇಷ್ಟೊಂದು ರೇಸ್ ಆಗ್ತಿದ್ದೀರಲ್ಲ? ನಾನೇ ನಿಮ್ಗೆ ಹೊಸಬನ ಮೇಡಮ್? ನಮ್ದು ನಿಮ್ದು ಸಾಮಾನ್ಯ ಸಂಬಂಧ ಅಲ್ಲ, ಮಾಂಗಲ್ಯ ಸಂಬಂಧ ಮೇಡಮ್. ಏನೋ ಇನ್ನೇನೋ ಮಾತಾಡ್ತಾ ಇದೆಯಾ? ಮಾಂಗಲ್ಯ ಸಂಬಂಧ ಅಂತೆ. ತಾಳಿ ಅವನು ಕಿತ್ಕೊಂಡು ಹೋದ, ನಾನು ತಗೊಂಬಂದು ವಾಪಸ್ ಕೊಟ್ಟೆ ಅಷ್ಟೇ. ನೀನ್ ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ತಾಳಿ ಕಟ್ಟಿದ ರೇಂಜಿಗೆ ಮಾತಾಡ್ತಾ ಇದೆಯಾ, ನಾನ್ಸೆನ್ಸ್ ತರ. ಏನ್ ಮೇಡಮ್ ಈ ರೇಂಜಿಗೆ ಇನ್ಸರ್ಟ್ ಮಾಡ್ತಿದ್ದೀರಲ್ಲ? ಪಬ್ಲಿಕಲ್ಲಿ ಇನ್ಸರ್ಟ್ ಮಾಡೋದು ಒಂದೇ, ಪಬ್ಲಿಕಲ್ಲಿ ಹ್ಯಾಂಗ್ ಮಾಡೋದು ಒಂದೇ. ನನ್ನ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ದೇನೆ ನನ್ನ ಮಾತಲ್ಲೇ ಗಲ್ಲಿಗೇರ್ಸ್ತಿದ್ದೀರಲ್ಲ ಮೇಡಮ್. ಹೆಲ್ಪ್ ಮಾಡಿದ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ಬಿಡಿ. ಅದಕ್ಕೆ ಹೇಳೋದು ಈಗಿನ ಕಾಲದಲ್ಲಿ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ. ಹೆಲ್ಪ್ ಮಾಡಿದ್ರು ಈ ತರ ಅನ್ಬಾರ್ದನ್ನೆಲ್ಲ ಅನಿಸ್ಕೋಬೇಕು ನೋಡಿ. ಏನೋ ಕಂಡ್ರಲ್ಲ ಅಂತ ಮಾತಾಡ್ಸಕ್ ಬಂದ್ರೆ ಮೈ ಮೇಲೆ ಬೀಳ್ತಿರಲ್ಲ ಮೇಡಮ್ ನೀವು. ನಾನ್ ನಿಮ್ಗೆ ಹೆಲ್ಪ್ ಮಾಡಿದೀನಿ, ನೆನ್ಪಿರ್ಲಿ. ಮನುಷ್ಯ ಅದೊಂಗೆ ಗ್ರಾಟಿಟ್ಯೂಡ್ ಇರ್ಬೇಕು ಮೇಡಮ್, ಗ್ರಾಟಿಟ್ಯೂಡು. ಅದೆಲ್ಲದೂ ಇದೆ. ಅದಿದ್ದಕ್ಕೆ ನೆನ್ನೆ ಥ್ಯಾಂಕ್ಸ್ ಹೇಳಿದ್ದು ಅಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇದನ್ನೇ ಇಟ್ಕೊಂಡು ಅಡ್ವಾಂಟೇಜ್ ತಗೊಂಡು ನನ್ನ ಫಾಲೋ ಮಾಡ್ಕೊಂಡ್ ಬರ್ಬೇಡ, ನನಗಿದೆಲ್ಲ ಇಷ್ಟ ಆಗಲ್ಲ. ಮೇಡಮ್ ನೀವು ನನ್ನ ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಮ್ನ ಫಾಲೋ ಮಾಡ್ಕೊಂಡು ಬಂದಿದ್ದಲ್ಲ ಮೇಡಮ್. ಈ ಸಿಂಪಲ್ ಸೂನಿ ಆ ಥರದವನಲ್ಲ ಮೇಡಮ್. ಮತ್ತ್ಯಾಕೆ ಬಂದಿದ್ದು? ಇವಾಗ ಫಾಲೋ ಮಾಡ್ಕೊಂಡು ಬಂದಿದ್ದಲ್ವಾ? ಯಾರು ಹೇಳಿದ್ದು? ನಾನು ಕೋಚಿಂಗ್ ಸೆಂಟರ್ಗೆ ಅಂತ ಬಂದಿದ್ದು. ನನ್ನ ಪಾಡಿಗೆ ನಾನು ಕೋಚಿಂಗ್ ಸೆಂಟರ್ಗೆ ಹೋಗೋಣ, ಕ್ಲೀನಾಗಿ ಓದ್ಕೊಂಡಿರೋಣ ಅಂತ ಅನ್ಕೊಂಡ್ರೆ ಫಾಲೋ ಮಾಡ್ಕೊಂಡು ಬಂದ ಅಂತ ಹೇಳಿ ನನ್ನ ಕ್ಲೀನ್ ಇಮೇಜ್ಗೆ ಮಸಿ ಬಳಿಯೋ ಕೆಲಸ ಮಾಡ್ತಿದ್ರಲ್ಲ ಮೇಡಮ್. ಕೋಚಿಂಗ್ ಸೆಂಟರಾ? ಯಾವ್ದು? ಅದೇ ಮೇಡಮ್, ದಿ ಫೇಮಸ್ IBN UPSC ಕೋಚಿಂಗ್ ಸೆಂಟರ್.
ಅಲ್ಲಿ ನಿನಗೇನ್ ಕೆಲ್ಸ? ಏನ್ ಕೆಲ್ಸ ಅಂತಂದ್ರೆ ಕೋಚಿಂಗ್ ಹೋಗ್ತಿದ್ದೀನಿ ಮೇಡಮ್, UPSC ಗೆ ತಯಾರಿ ನಡೆಸ್ತಾ ಇದ್ದೀನಿ. ಅಪ್ಕಮಿಂಗ್ ಆಫೀಸರ್ ನಾನು, ಸ್ವಲ್ಪ ಮರ್ಯಾದೆ ಇರ್ಲಿ, ಅಷ್ಟೊಂದೆಲ್ಲ ಕಂಡಮ್ ಮಾಡಬೇಡಿ. ನಿಜವಾಗ್ಲು? ಹ್ಞೂ ಮೇಡಮ್, ನನ್ನ ನಾಳೆಗೂ ನಿಜ ಹೇಳ್ತಾ ಇದ್ದೀನಿ. ಅಂದ್ರೆ ಎಕ್ಸಾಮ್ ಕಟ್ಟಿದ್ಯಾ? ಎಲ್ಲಿವರೆಗೂ ಬಂತು? ಪ್ರಿಲಿಮ್ಸ್ ಪಾಸ್ ಆಯ್ತಾ? ಇಲ್ಲ ಮೇಡಮ್, ಇದೇ ನನ್ನ ಫಸ್ಟ್ ಅಟೆಂಪ್ಟು. ಇವಾಗ ಇನ್ನೂ ಅಂಬೆಗಾಲ್ ಇಡ್ತಾ ಇದ್ದೀನಿ, ಆಮೇಲೆ ಓಡೋದಕ್ಕೆ ಶುರು ಮಾಡ್ತೀನಿ. ಐ ಮೀನ್ ಚೆನ್ನಾಗಿ ಓದಿ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋತೀನಿ ಅಂತ ಹೇಳಕ್ ಬಂದೆ ಮೇಡಮ್. ಮತ್ತೆ ಮೇಡಮ್ ಹೇಳೋದನ್ನೇ ಮರ್ತೆ, ಎಷ್ಟು ಮಜಾ ನೋಡಿ. ಅವತ್ ನಾವು ಮೀಟ್ ಆದಾಗ ನನ್ನ ಕೋಚಿಂಗ್ ಕ್ಲಾಸಿಗೆ ಸೇರ್ಕೋಣ ಅಂತ ಬಂದೆ, ಇವಾಗ ಮತ್ತೆ ಮೀಟ್ ಆಗಿದ್ದೀವಿ. ಆ ದೇವ್ರು ನಮ್ನ ಮತ್ತೆ ಮತ್ತೆ ಮೀಟ್ ಮಾಡಿಸ್ತಿದ್ದೇನೆ. ಎಷ್ಟು ಒಳ್ಳೆ ಕೋ ಇನ್ಸಿಡೆನ್ಸ್ ಅಲ್ವಾ ಮೇಡಮ್? ಹಾಗೆಲ್ಲ ಏನೂ ಇಲ್ಲ, ಒಂದೇ ಕೋಚಿಂಗ್ ಸೆಂಟರ್ ಅಲ್ವಾ, ಅದಕ್ಕೆ ಸಿಕ್ಕಿರೋದು ಅಷ್ಟೇ. ಓ ಹಾಗಿದ್ರೆ ಒಳ್ಳೇದಾಯ್ತು ಬಿಡಿ. ವೆರಿ ಗುಡ್ ವೆರಿ ಗುಡ್. ಇನ್ಮೇಲಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈಸಿ ಆಗುತ್ತೆ, ಯಾಕಂದ್ರೆ ನೀವು ನನ್ಗಿನ್ನ ಸೀನಿಯರ್ ಅಲ್ವಾ. ಮತ್ತೆ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ ಮೇಡಮ್? ಇನ್ ಮುಂದೆ ನಾವು ಇಬ್ರು ಸ್ಟ್ರೇಂಜರ್ಸ್ ಅಲ್ಲ, ಬ್ಯಾಚ್ ಮೇಟ್ಸ್. ಏನ್ ಬ್ಯಾಚ್ ಮೇಟು? ನಾನಿನ್ ಸೀನಿಯರು. ನನ್ನ ಪ್ರಿಲಿಮ್ಸ್ ಎಲ್ಲ ಪಾಸ್ ಆಗಿ ನಾನು ಮೇನಿಗೆ ಓದ್ಕೊಳ್ತಾ ಇದ್ದೀನಿ, ನೀನು ಪ್ರಿಲಿಮ್ಸ್ ಮಾಡ್ತಾ ಇದ್ಯಾ. ಹಾಗೆ ನೋಡಿದ್ರೆ ನೀನು ನನ್ನ ಮುಂದೆ ಬಚ್ಚ, ಚಿಕ್ಕ ಹುಡುಗ. ಹೋಗಿ ಓದ್ಕೊ. ಹೇ, ಚಿಕ್ಕ ಹುಡುಗ ದೊಡ್ಡ ಹುಡುಗ ಅಂತೆಲ್ಲ ಏನಿಲ್ಲ ಮೇಡಮ್. ಬಾಯ್ಸ್ ಆಲ್ವೇಸ್ ಬಾಯ್ಸ್. ಸುಮ್ನೆ ಬೇಡದಿರೋ ಮಾತೆಲ್ಲ ಯಾಕೆ ಬಿಡಿ, ಮೊದ್ಲೇ ನಂದು ಮಾತು ಕಡಿಮೆ. ಏನು ನಿನ್ ಮಾತು ಕಡಿಮೆನಾ? ಮತ್ತೆ ಇಲ್ಲಿವರೆಗೆ ಆಡಿರೋದು? ಅದು ಹಂಗೆ ಜನರಲ್ ಮಾತು ಅಷ್ಟೇ ಮೇಡಮ್. ಚೆನ್ನಾಗಿ ಮಾತಾಡ್ತೀಯ, ಮಾತಲ್ಲೇ ಮನೆನೂ ಕಟ್ಬಿಡ್ತೀಯ. ಅದೆಲ್ಲ ಇರ್ಲಿ, ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ಯಾವ ಊರು? ಅಪ್ಪ ಅಮ್ಮ ಏನೋ ಒಂದ್ ಮಾಡ್ತಾರೆ, ಸುಮ್ನೆ ಯಾಕೆ ಬೇಡದಿರೋ ಸ್ಟೋರಿ. ನಮ್ಮೂರು ಧರ್ಮಸ್ಥಳ, ಧರ್ಮಸ್ಥಳದಿಂದ ಕರ್ಮಸ್ಥಳಕ್ಕೆ ಅಂದ್ರೆ ಬೆಂಗಳೂರು ಬಂದಿದ್ದು ಹೊಟ್ಟೆಪಾಡಿಗೋಸ್ಕರ. ಇದಿಷ್ಟು ನನ್ನ ಸ್ಟೋರಿ ಮೇಡಮ್. ಇವನು ನಿಜವಾಗ್ಲೂ ಕೋಚಿಂಗ್ ತಗೊಳೋದಕ್ ಬಂದಿದಾನಾ ಅಥವಾ ಕಾಗೆ ಹಾರಿಸ್ತಾ ಇದಾನಾ? ಯಾಕೋ ಡೌಟ್ ಆಗ್ತಿದ್ಯಲ್ಲ. ಹಲೋ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮಿಡ್ ಡೇ ಮಂದಹಾಸ ವಿತ್ ಯೋರ್ RJ ರಾಕಿಂಗ್ ರಕ್ಷಾ. ದೇವನಹಳ್ಳಿಯಿಂದ ಸಂದೀಪ್ ಅವರು ಈ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣ ಅವರ ಒನ್ ಆಫ್ ದ ಫೇಮಸ್ ಸಾಂಗ್ಸ್. ಈ ಸಾಂಗ್ ಆದ್ಮೇಲೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಒಂದನ್ನ ಹೇಳ್ತೀನಿ, ಎಲ್ಲೂ ಹೋಗ್ಬೇಡಿ, ಮಿಸ್ ಮಾಡ್ರೆ ಕೇಳ್ತಾ ಇರಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.